Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಕೆಟ್ಟ ಪ್ರವರ್ತನೆಗಳೇ ದುರ್ಬಲತೆ. ಈ ದುರ್ಬಲತೆಯಿಂದಲೇ ಮನುಷ್ಯನನ್ನು ದ್ವೇಷಿಸುವುದು ಹಾಗೂ ನ್ಯಾಯಕರಿಸದೆ ಅನ್ಯಾಯಕ್ಕೆ ಸಾಥ್ ಕೊಡುವಂಥದ್ದೇ ದುರ್ಬಲತೆ. ಅದಕ್ಕಾಗಿ ನೀವು ಕೈ ಹಿಡಿದವ್ರನ್ನ ಪಕ್ಕದಲ್ಲಿ ಅವರ ಮುಖವನ್ನು ನೋಡಿ ವಾಕ್ಯವನ್ನು ಏನು ಹೇಳ್ತಾರೆ ಜೋರಾಗಿ ನಿಮ್ಮ ನಾಲಿಗೆಯಲ್ಲಿ ಹೇಳ್ರಿ. ಅದು ನಿಮ್ಮ ದುರ್ಬಲತೆಯ ಹೃದಯ ಮನಪರಿವರ್ತನೆ ಹೊಂದುವಂಥ ಹೃದಯವಾಗಲಿ. ನಿಮ್ಮ ನಾಲಿಗೆಯಲ್ಲಿ ಯೇಸು ಕ್ರಿಸ್ತನ ಆ ಪರಿಶುದ್ಧವಾದ ಸಾನ್ನಿಧ್ಯ, ನಿಮ್ಮ ನಾಲಿಗೆಯಲ್ಲಿ ಯೇಸುವಿನ ಪರಿಶುದ್ಧವಾದಂಥ ವಾಕ್ಯ ನಿಮ್ಮ ಹೃದಯದಲ್ಲಿ ಬಂದು ಈ ದಿನದಿಂದಾದರೂ ಒಂದು ಮನುಷ್ಯನಾಗಿ, ಒಂದು ಮನುಷ್ಯತ್ವವಾಗಿ ನನ್ನ ಹೃದಯವನ್ನು ಮನಪರಿವರ್ತಿಸು ಸ್ವಾಮಿ, ಏಕೆಂದರೆ ನೀನು ನಮ್ಮನ್ನು ಆಶ್ರಯಿಸಿದ್ದೇನೆ. ದೇವರು ನಮ್ಮೆಲ್ಲರನ್ನ ಇದೋ ನನ್ನ ಆಶ್ರಯಕ್ಕೆ ಬನ್ನಿ ಎಂಬುದಾಗಿ ಕರೆಯುವಂಥ ದೇವನು. ಆತನ ಆಶ್ರಯಕ್ಕೆ ನಾವು ಹೋಗುವಂಥ ಮಕ್ಕಳಾಗಿ ನಮ್ಮನ್ನು ದೇವನು ಕರೆಯುವಾಗ ಈ ಒಂದು ಕಾರ್ಯಕ್ಕೆ ನಿನ್ನ ತಿರಸ್ಕಾರ ಬೇಡ. ನಿನ್ನ ದುರ್ಬಲತೆಯಾದಂಥ ಹೃದಯದಿಂದ ಯೇಸುವನ್ನು ತಿರಸ್ಕಾರ ಮಾಡಬೇಡ. ಏಕೆಂದರೆ ಯೇಸು ಬಂದದ್ದು ನನ್ನ ದುರ್ಬಲತೆಯಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಕೆಟ್ಟ ಕಾರ್ಯದಿಂದ ಬಿಡುಗಡೆ ಮಾಡುವುದಕ್ಕಾಗಿ. ಒಂದು ಜೀವದ ಮೇಲೆ ನೀನು ಯಾವ ಕಾರಣಕ್ಕೂ ದೌರ್ಜನ್ಯ ತೋರಿಸಬೇಡ. ಒಂದು ಕುಟುಂಬವನ್ನು ನೀನು ಹಾಳು ಮಾಡಬೇಡ. ಒಂದು ವ್ಯಕ್ತಿತ್ವದಲ್ಲಿ ನೀನು ಶುದ್ಧನಾಗಿರು. ಏಕೆಂದರೆ ನಿನ್ನ ಈ ಒಂದು ದಿನದ ಆಯುಸ್ಸು ಕೊಟ್ಟದ್ದು ಯೇಸುವೆ. ಈ ಒಂದು ಆಯುಸ್ಸನ್ನು ನೀನು ಅನುಭವಿಸುವಂಥದ್ದು ದೇವನು ಕೊಟ್ಟಂಥ ಆಯುಸ್ಸನ್ನೇ. ಇವತ್ತು ರಾತ್ರಿ ಮಲಗುವಾಗ ನಾನೇ ಬೆಳಗ್ಗೆ ನನ್ನ ಈ ಒಂದು ಜೀವನವನ್ನು ನೋಡ್ತೀನೋ ಇಲ್ಲವೋ ಗೊತ್ತಿಲ್ಲ. ಅದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ, ವಾಗ್ದಾನವು ಪರಿಶುದ್ಧವಾದದ್ದು. ಈ ವಾಗ್ದಾನ ನಿನ್ನದಾಗಿರಲಿ. ಏಕೆಂದರೆ ನಿನ್ನ ಹೃದಯ ನಿನಗೆ ಮಾತ್ರ ಗೊತ್ತು. ಪ್ರತಿಯೊಬ್ಬರ ಹೃದಯವು ನಾವು ತೀರ್ಮಾನ ಮಾಡುವಂಥದ್ದಲ್ಲ. ನೀವು ತೀರ್ಮಾನ ಮಾಡಿ, ನಾನು ಕುಡಿತೇನಾ, ನಾನು ವ್ಯಭಿಚಾರದಲ್ಲಿದ್ದೇನಾ, ನಾನು ಸುಳ್ಳು ಹೇಳ್ತೇನಾ, ನಾನು ಮೋಸ ಮಾಡ್ತಿದ್ದೇನಾ, ನನ್ನ ಹೆಂಡತಿಗೆ ನಾನು ಮೋಸ ಮಾಡಿದ್ದೇನಾ, ನನ್ನ ಗಂಡನಿಗೆ ನಾನು ಮೋಸ ಮಾಡ್ತಿದ್ದೇನಾ, ನನ್ನ ಕುಟುಂಬದವರಿಗೆ ನಾನು ಮೋಸ ಮಾಡ್ತಿದ್ದೇನಾ, ಸಮಾಜದಲ್ಲಿ ನನ್ನ ಮೋಸ ಇದೆಯಾ, ಹಾಗೂ ನನ್ನ ಬದುಕಿನಲ್ಲಿ ನನಗೆ ನಾನೇ ಮೋಸ ಮಾಡ್ಕೊಳ್ತಿದ್ದೇನಾ? ನಿಮ್ಮನ್ನು ಕೇಳ್ಕೊಳ್ರಿ, ಕೈ ಹಿಡಿದವರ ಮುಖವನ್ನು ನೋಡ್ರಿ. ಬ್ರದರ್ ಹೇಳ್ಕೊಡುವಂಥ ವಾಕ್ಯಗಳು ಯೆಶಾಯನ ಗ್ರಂಥ 1ನೇ ಅಧ್ಯಾಯ ವಾಕ್ಯ 3-6 ವಾಕ್ಯಗಳು. ದಯವಿಟ್ಟು ಎಲ್ಲರೂ ಜೋರಾಗಿ 10 ಜನಕ್ಕೆ ಕೇಳುವಷ್ಟು ಹೇಳ್ರಿ. ಇದು ನಿಮ್ಮ ವಾಗ್ದಾನವಾಗಿರಲಿ, ಇದು ನಿಮ್ಮ ಮನ ಪರಿವರ್ತನೆ ಆಗಿರಲಿ. ದೇವರು ಕೆಟ್ಟದ್ದನ್ನು ತೊರೆದು ನೀತಿವಂತನಾಗಿ ಜೀವಿಸುವುದಕ್ಕಾಗಿ ಈ ಒಂದು ವಾಗ್ದಾನ ನಿಮ್ಮದಾಗಿರಲಿ. ಎಲ್ಲರೂ ಕೈ ಹಿಡಿದವ್ರ ಮುಖ ನೋಡ್ರಿ, ನನ್ನ ಮುಖ ನೋಡ್ಬೇಡ್ರಿ. ಯಾರು ನನ್ನ ಮುಖ ಆಮೇಲೆ ನೋಡ್ರಿ, ನಾನು ಇಲ್ಲೇ ನಿಂತಿರ್ತೇನೆ, ಆಮೇಲೆ ಎಷ್ಟೊತ್ತಾದರೂ ನನ್ನ ಮುಖ ನೋಡ್ರಿ. ಕೈ ಹಿಡಿದವ್ರ ಮುಖವನ್ನು ನೋಡಿ ವಾಕ್ಯಗಳನ್ನು ಹೇಳ್ರಿ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ ವಾಕ್ಯಗಳು 3-6 ಒಂದು ನಿಮಿಷ ನಿಲ್ಲಿಸಿ ಬ್ರದರ್. ನನಗೆ ಕೇಳ್ತಾ ಇಲ್ಲ. ನಾನು ಸ್ವಲ್ಪ ಒಂದು ಮೈಕ್ ಇಟ್ಕೊಂಡಿದ್ದೇನೆ. ಈ ಮೈಕನ್ನು ನನಗೆ ಕೇಳಲ್ಲ. ನಾನು ಅಲ್ಲಿ ಗಂಟೆ ಕೇಳುತ್ತೆ ನನ್ನ ವಾಯ್ಸ್. ಮೈಕ್ ಯೂಸ್ ಮಾಡಿಲ್ಲ. ನೀವು ಇಷ್ಟು ಜನ ಇದ್ದೀರಿ ನೋಡ್ರಿ. ಎಲ್ಲಿ ಅಂತ ಗೇಟ್ ಗಂಟೆ ಕೇಳಬೇಕು, ಇಲ್ಲ ಅಶೋಕಪುರಮಲ್ಲ ಕೇಳಬೇಕು. ಹಲೋ, ಎಲ್ಲಿ ಗಂಟೆ ಕೇಳಬೇಕು? ಆ ಜನ ಎಲ್ಲ ಎಚ್ಚೆತ್ಕೊಳ್ಬೇಕು. ಒಳ್ಳೆ ವಾಕ್ಯ ಬರ್ತಾ ಇದೆಯಲ್ಲ ಎಂಬುದಾಗಿ. ಪ್ರಿಯರೇ, ಹೋಗುವಾಗ ನಿಮ್ಮ ಕಾಲ ಹತ್ರ ಒಂದು ಆವೋ ಚೇಳೋ ನಾಯೋ ಬಂತು. ಏನು ಮಾಡ್ತೀರಿ? ಎಷ್ಟು ಕಿರಿಸ್ತೀರಿ? ಪಕ್ಕದಲ್ಲಿರ್ತಾರೆ, ಏನಮ್ಮ ಹಿಂಗೆ ಕಿರಿಸಿದ್ರಿ ನೀವು, ಕಿರ್ಚುವಾಗ ಹೇಳ್ಬಿಟ್ಟಾದ್ರೆ ಕಿರಿಸಬಾರ್ದ ಅಂತ ಪಕ್ಕದಲ್ಲಿರೋರು ಕೇಳ್ತಾರೆ. ಕಾರಣಕ್ಕಿದ್ರೆ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಕಾಲ ಹತ್ರ ನಾಯೋ ಆವೋ ಚೇಳೋ ಬಂದಿದೆ ಗೊತ್ತಿಲ್ಲ ಅವ್ರಿಗೆ. ನಿಮಗೆ ಗೊತ್ತು, ನೋಡಿದ್ರಿ. ಗಿಟಾರ್ ಅಂತ ಕಿರ್ಚಿದ್ದು ಅಲ್ಲಿ ಗಂಟೆ ಕೇಳ್ತದೆ. ಪಕ್ಕದಲ್ಲಿರೋನು ಎದುರಿ ನಿಮ್ಮನ್ನು ಕೇಳಿದೆ, ಏನು ಮುದಿಗಿದ್ದಿದೆ ನಿನಗೆ ಹೇಳ್ಬಿಟ್ಟು ಕಿರ್ಚಬಾರ್ದ ಅಂತ. ಹೌದಲ್ಲ? ಒಂದು ಹಾವು, ಒಂದು ಚೇಳು, ಒಂದು ನಾಯಿಗೆ ಗಿಟಾರ್ ಅಂತ ಕಿರ್ಚಿದ್ರಿ.
ನಿಮ್ಮನ್ನು ರಕ್ಷಿಸುವಂಥ ದೇವನ ಮುಂದೆ ನೀನು ಯಾವ ರೀತಿ ಕೂಗಬೇಕು? ನಿನ್ನ ಪಾಪದ ದೆಸೆಯಿಂದ, ನಿನ್ನ ಪಾಪದ ದೆಸೆ, ದೇವರ ಪಾಪ ಅಲ್ಲ, ನಿನ್ನ ಪಾಪದ ದೆಸೆಯಿಂದ ನೀನು ದೇವರ ಹತ್ರ ಕೂಗು. ನಿನ್ನ ಕೂಗು ಸರ್ವೇಶ್ವರನ ಕೇಳಬೇಕು. ನಿನ್ನ ಕೂಗು ಆಕಾಶವನ್ನು, ಅಲ್ಲಿ ವಾಸ ಮಾಡುವಂಥ ಆ ಪರಿಶುದ್ಧ ಸಾನ್ನಿಧ್ಯಕ್ಕೆ ನಿನ್ನ ಕೂಗು ಕೇಳಬೇಕು. ಅದಕ್ಕಾಗಿ ಸ್ವಲ್ಪ ಉಚ್ಚ ಸ್ವರದಿಂದ ಕೂಗಿದ್ರೆ ದೇವನ ವಾಕ್ಯ ಹೇಳ್ತದೆ, ನಿಮ್ಮನ್ನು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ. ಆ ಕೂಗು ಶುದ್ಧವಾದ ಕೂಗಾಗಲಿ. ಎಲ್ಲರೂ ಜೋರಾಗಿ, ಎಲ್ರಿಗೂ ನೀವು ಗಂಡನ್ನ ಬೈತೀರಾ ನೋಡ್ರಿ ಜಗಳ ಆದಾಗ. ಹಲೋ, ಹೆಂಗಸರು ತುಂಬ ಇದ್ದೀರಿ. ನಿಮ್ಮ ಮನೆಯಲ್ಲಿ ಜಗಳ ಆದಾಗ ಗಂಡನಿಗೆ ಬೈತಿರಲ್ಲ, ಅದಾದಮೇಲೆ ಪಾಪ ಗಂಡನಿಗೆ ಒಂದು ಕಿವಿನೂ ಸ್ವಲ್ಪ ಔಟ್ ಆಗಿರ್ತದೆ, ವಯಸ್ಸಾಗ್ತಾ. ಏನಾದರೂ ನೀವು ತರಕಾರಿ ಏನಾದರೂ ಹೇಳಿರ್ತೀರಿ ತಗೊಂಡು ಬಾ ಅಂತ, ತಗೊಂಡು ಬಂದಿರಲ್ಲ, ಆಫೀಸ್ ಮರೆತ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಕೇಳಿ ನಿಮ್ಮ ಅಪ್ಪನ ತರಕಾರಿ ಏನಾದರೂ ತಂದಿಯಾರ ಮೆತ್ತಿ ಕೇಳ್ತೀರಿ. ಪಾಪ ಅವ್ರಿಗೆ ಎಲ್ಲೋ ಕೂತಿರ್ತಾರೆ, ಕೆಲ್ಸಕ್ಕಾಗಿ ಹೋಗಿ ಬಂದು ಕೂತಿರ್ತಾನೆ. ತರಕಾರಿ ತಂದ್ರೆ ಕೇಳು ಮಗಳಿಗೆ, ಯಾವಾಗಮ್ಮ ನೀ ಕೇಳು ಅಂತ ಹೇಳ್ತಾಳೆ. ರೀ ತರಕಾರಿ ತಂದ್ರ? ಅವ್ರು ಕೂತಿರ್ತಾರೆ, ಏಯ್ ನಿನ್ನೆ ಕೇಳ್ತಿರೋದು ತರಕಾರಿ ತಂದಿದ್ಯಾ? ಕೇಳಲ್ವಾ? ಹಲೋ, ಗದರಿಸಿದ್ದೀರಲ್ವಾ ನಿಮ್ಮ ಗಂಡನ್ನ? ಪಾಪದ ಗಂಡ ಎದುರಿ ನಡುಗೋಗಿ ಇಲ್ಲ ಮರ್ತೋಗ್ಬಿಟ್ಟೆ, ತರ್ತೀನಿ ಇರಂದು ಹೋಗಿ ತರ್ತಾನೆ. ಆ ಕೂಗ್ರಿ ಈಗ. ಕಾರಣ ನಿಮ್ಮ ಪಾಪವು ದೇವನಿಗೆ ಕೇಳಬೇಕು, ನಿಮ್ಮ ಹೃದಯ ದೇವನಿಗೆ ಅರಿಬೇಕು. ಅದಕ್ಕಾಗಿ ಸ್ವಲ್ಪ ಉಚ್ಚ ಸ್ವರದಿಂದ ಕೀರ್ಚುವಾಗ ನಿಮ್ಮ ಗಂಟ್ಲೆಲ್ಲ ಸರಿ ಆಗ್ತದೆ. ನಿಮ್ಮ ಹೃದಯ ಮಾತ್ರ ಅಲ್ಲ, ನಿಮ್ಮ ಗಂಟ್ಲು ಸರಿ ಆಗ್ತದೆ. ಬ್ರದರ್ ಹೇಳ್ಕೊಟ್ರಿ ಬ್ರದರ್. ಯೆಶಾಯನ ಗ್ರಂಥ 1ನೇ ಅಧ್ಯಾಯ ವಾಕ್ಯಗಳು 3ರಿಂದ 6ರವರೆಗೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯನ್ನು ಬಲ್ಲವು, ಆದರೆ ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಅಷ್ಟೂ ತಿಳಿದಿಲ್ಲ, ಅವರಿಗೆ ಏನೂ ತಿಳಿಯುವುದಿಲ್ಲ. ಎಲೈ ಪಾಪಿಷ್ಟ ಜನವೇ, ದೋಷಭರಿತ ಪ್ರಜೆಯೇ, ದುಷ್ಟ ಪೀಳಿಗೆಯೇ, ಭ್ರಷ್ಟ ಸಂತಾನವೇ, ನಿಮ್ಮ ಗತಿಯನ್ನು ಏನೆಂದು ಹೇಳಲಿ? ನೀವು ಸರ್ವೇಶ್ವರನನ್ನು ತೊರೆದಿದ್ದೀರಿ, ಇಸ್ರಾಯೇಲರ ಪರಮ ಪಾವನ ಸ್ವಾಮಿಯನ್ನು ಧಿಕ್ಕರಿಸಿದ್ದೀರಿ. ಅವರಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದೀರಿ. ಏಕೆ ಹೆಚ್ಚು ಹೆಚ್ಚಾಗಿ ದ್ರೋಹಗೈದು ದಂಡನೆಗೆ ಗುರಿಯಾಗುತ್ತೀರಿ? ನಿಮ್ಮ ತಲೆ ತುಂಬ ಗಾಯ, ನಿಮ್ಮ ಹೃದಯವೆಲ್ಲ ದುರ್ಬಲ. ಅಂಗಾಲಿನಿಂದ ನಡುನೆತ್ತಿಯವರೆಗೂ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಮತ್ತೇನೂ ಅಲ್ಲ. ಅವುಗಳನ್ನು ತೊಳೆದು ಕಟ್ಟಿಲ್ಲ, ಎಣ್ಣೆ ಸವರಿ ಮೃದುವಾಗಿಸಿಲ್ಲ. ಇನ್ನೊಂದು ವಾಕ್ಯ, ಅದೇ ವಾಕ್ಯ ಕಂಟಿನ್ಯೂ ಮಾಡಿ. ನಿಮ್ಮ ನಾಡು ಹಾಳು ಬಿದ್ದಿದೆ, ನಿಮ್ಮ ಪಟ್ಟಣಗಳು ಸುಟ್ಟು ಭಸ್ಮವಾಗಿವೆ. ನಿಮ್ಮ ಕಣ್ಮುಂದೆಯೇ ನಿಮ್ಮ ಭೂಮಿಯನ್ನು ಅನ್ಯ ಜನರು ಕಬಳಿಸುತ್ತಿದ್ದಾರೆ. ಅನ್ಯ ದೇಶಗಳು ನಾಶವಾದಂತೆಯೇ ನಿಮ್ಮ ನಾಡು ಹಾಳಾಗಿದೆ. ಹಾಗೆ ಕೈ ಹಿಡ್ಕೊಂಡು ಜ್ಞಾನೋಕ್ತಿ 27ನೇ ಅಧ್ಯಾಯಕ್ಕೆ ತಿರುಗಿಸ್ಬಿಡ್ರಿ. ಪ್ರಾವರ್ಬ್ಸ್ ಜ್ಞಾನೋಕ್ತಿ 27ನೇ ಅಧ್ಯಾಯ. ಕೈ ಹಿಡಿಯೋರ ಕಡೆ ಕೈ ಬಿಡಬೇಡ್ರಿ, ಕೈ ಹಿಡ್ಕೊಳ್ರಿ. ಹಾಗೆ ಜ್ಞಾನೋಕ್ತಿ 27ನೇ ಅಧ್ಯಾಯ ವಾಕ್ಯ 1. ಜ್ಞಾನೋಕ್ತಿ 27ನೇ ಅಧ್ಯಾಯ 1ನೇ ವಾಕ್ಯ. ನಾಳೆ ಕುರಿತು ಕೊಚ್ಚಿಕೊಳ್ಳಬೇಡ, ಇಂದು ಒದಗಲಿರುವುದೇ ನಿನಗೆ ತಿಳಿದಿಲ್ಲ. ಇನ್ನೊಂದು ಸಲ ಬ್ರದರ್. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 1ನೇ ವಾಕ್ಯ.
ನಾಳೆ ಕುರಿತು ಕೊಚ್ಚಿಕೊಳ್ಳಬೇಡ. ಇಂದು ಒದಗಲಿರುವುದೇ ನಿನಗೆ ತಿಳಿದಿಲ್ಲ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲೋಣ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ಮುಂದೆ ನಾನೊಂದು ಪಾಪಿಯಾಗಿದ್ದೇನೆ. ದೇವನ ಮುಂದೆ ನಮ್ಮ ಪಾಪಗಳು ಬಟ್ಟ ಬಯಲಾಗಿದೆ. ನಾವು ಕೇವಲ ಒಳ್ಳೆ ಬಟ್ಟೆ ಹಾಕಿ ಜನರಿಗೆ ತೋರ್ಪಡಿಸುವಂಥ ರೀತಿಯಲ್ಲಿ ನಮ್ಮ ವಿಶ್ವಾಸ ಬೇಡ. ಏಕೆಂದರೆ ನಮ್ಮ ಅಂತರಂಗವನ್ನು ನೋಡುವಂಥ ದೇವನು. ನಮ್ಮ ಅಂತರಂಗವು ದೇವನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಆನಂದಿಸುವಂಥದ್ದು. ಇಡೀ ಪ್ರಪಂಚದಲ್ಲಿ 10ನೇ ಸ್ಥಾನದಲ್ಲಿದ್ದಂಥ ಒಂದು ಶ್ರೀಮಂತ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೊಳ್ಳಿಲ್ಲ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೊಳ್ಳಿಲ್ಲ. ಕೋಟಿ ಕೋಟಿ ಆಸ್ತಿ ಇದ್ದಂಥ ವ್ಯಕ್ತಿ, ಆತನು ಬೆಳಗ್ಗೆ ಈ ಲೋಕವನ್ನು ನೋಡಲಿಲ್ಲ. ಅದಕ್ಕಾಗಿಯೇ ಅವನು ಎಷ್ಟೋ ವ್ಯಕ್ತಿಗಳಲ್ಲಿ ಹೇಳಿರ್ಬೋದು, ನಾಳೆ ನಾನು ಆಫೀಸಿಗೆ ಬರ್ತೀನಲ್ಲ, ನೋಡ್ತೇನೆ, ನಾಳೆ ನಿನಗೆ ಚೆಕ್ ಕೊಡ್ತೇನೆ, ನಾಳೆ ನಮಗೆ ನೀನು ಎಷ್ಟು ಪದಾರ್ಥ ಕಳಿಸು ಎಂಬುದಾಗಿ ಹೇಳಿರ್ಬೋದು, ನಾಳೆ ನೋಡೋಣ ಎಂಬುದಾಗಿ ಹೇಳಿರ್ಬೋದು. ಆದರೆ ನಾಳೆ ಎಂಬುದು ಆತನದಲ್ಲ. ನಾಳೆ ಎಂಬುದು ಯಾರ ಸೊತ್ತು ಅಲ್ಲ. ಇವತ್ತು ಈ ಕ್ಷಣ ನಿಂತಿರುವಂಥದ್ದೇ ನಿಮ್ಮ ಆಸ್ತಿ. ಮನ ಪರಿವರ್ತನೆ ಹೊಂದದೆ ಈ ಭೂಮಿಯಲ್ಲಿ ನೀನು ಎಂಥ ಪೂಜೆ ಮಾಡಿದ್ರು, ನೀನು ಎಷ್ಟು 1000 ಜನಕ್ಕೆ ಊಟ ಹಾಕಿದ್ರು, ದೇವನ ವಾಕ್ಯ ಹೇಳ್ತದೆ ವ್ಯರ್ಥ ಎಂಬುದಾಗಿ. ನಿನ್ನ ನಾಲಿಗೆಯಲ್ಲಿ ಮಾತ್ರವೇ ದೇವನನ್ನು ಆರಾಧಿಸಿ ಮನೆಯಲ್ಲಿ ನೀನು ಒಂದು ವ್ಯಕ್ತಿಯ ಮುಂದೆ, ಒಂದು ಕುಟುಂಬದ ಮುಂದೆ, ಒಂದು ಹೆಣ್ಣನ್ನು ಇಲ್ಲ ಒಂದು ಗಂಡನ್ನು, ಯಾರೇ ಒಂದು ವ್ಯಕ್ತಿಯನ್ನು ನೀನು ಹಿಂಸಿಸಿದರೆ, ಕೆಟ್ಟದಾಗಿ ಪರದೂಷಣೆ ಮಾಡುವಾಗ, ಅದು ಬೇರೆ ಏನೂ ಅಲ್ಲ, ನನಗೆ ಮಾಡಿದ ಆಕೆ ಎಂಬುದಾಗಿ. ನನಗೆ ಮಾಡಿದ ಆಕೆ. ಅದಕ್ಕಾಗಿ ಇದೋ ದೇವನ ಸಾನ್ನಿಧ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರ. ದೇವನ ಸಮ್ಮುಖದಲ್ಲಿ ನಿಂತು ನೀನು ದೇವನಲ್ಲಿ ಇದೋ ಈ ನಿಮಿಷದಲ್ಲಿ ಮಾಡಿದಂಥ ವಾಗ್ದಾನ ಅದು ಪರಿಶುದ್ಧವಾದದ್ದು, ಅದು ನೀತಿ ಉಳ್ಳದ್ದು, ಅದು ದೇವರ ಸಾಮ್ರಾಜ್ಯಕ್ಕೆ ಸೇರಿದ್ದು. ಅದಕ್ಕಾಗಿ ಇಂದು ನಿನ್ನ ಮನ ಪರಿವರ್ತನೆ, ನೀನು ಏನಾಗಿದ್ದೀಯ ಇವತ್ತು ತೀರ್ಮಾನಿಸು. ನಿನ್ನ ಹೃದಯದಲ್ಲಿ ತುಂಬಿರ್ತಕ್ಕಂಥ ಕಪಟ ಎಲ್ಲ ವಿಶ್ವಾಸವು ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡು. ಏಕೆಂದರೆ ಯೇಸುವಿನ ಸಾನ್ನಿಧ್ಯ ನಿನ್ನ ಹೃದಯವನ್ನು ಮುಟ್ಟಬೇಕು. ನೀನು ಮಾನಸಾಂತರ ಹೊಂದಬೇಕೆಂಬುದಾಗಿ ದೇವನ ವಾಕ್ಯ ಹೇಳ್ತದೆ, ನಾನು ನಿನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ, ಆದರೆ ಆ ಸ್ವಾತಂತ್ರ್ಯವನ್ನು ನಾನು ಕಿತ್ಕೊಳ್ಳೋದಿಲ್ಲ, ನೀನಾಗಿ ತೀರ್ಮಾನಿಸು. ನಿನ್ನ ಮುಂದೆ ಇದು ನರಕವೋ ಮೋಕ್ಷವೋ ಎರಡೂ ಇದೆ. ನರಕವೂ ಇದೆ, ಮೋಕ್ಷವೂ ಇದೆ. ಅದೇ ರೀತಿಯಲ್ಲಿ ಭೂಮಿಯಲ್ಲಿ ನೀನು ಏನು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದಾಗಿ ನಿನ್ನ ತೀರ್ಮಾನ ಇರಬಹುದು. ಯುವರ್ ಚಾಯ್ಸ್, ನಿನ್ನ ಆಯ್ಕೆ. ಆದರೆ ಪರಲೋಕವು ನಿನ್ನ ಆಯ್ಕೆ, ನರಕವು ನಿನ್ನ ಆಯ್ಕೆ ಎಂಬುದಾಗಿ ಮರಿಬೇಡ. ನಿನ್ನ ಸಾವಿನ ನಂತರ ಆ ಪರಲೋಕವೋ ನರಕವೋ ತೀರ್ಮಾನ ಮಾಡಲಿಕ್ಕಿಲ್ಲ, ಸಾಯುವ ಮುಂಚೆ ತೀರ್ಮಾನ ಮಾಡಿಕೊ ಎಂಬುದಾಗಿ. ನೀನು ನಿಂತಿರುವಂಥ ಭೂಮಿಯು ಪರಿಶುದ್ಧವಾದ ಈ ತೀರ್ಮಾನವು ನಿನ್ನದಾಗಿಲ್ಲ. ಯಾವ ರೀತಿ ನಿನ್ನ ತೀರ್ಮಾನ? ಯೇಸುವಿನ ಸನ್ನಿಧಾನದಲ್ಲಿ ನಾವು ಮಾಡಿದಂಥ ಪಾಪಕ್ಕೆ ಕಣ್ಣೀರಿಟ್ಟು ಪ್ರಾರ್ಥಿಸ್ರೆ. ಏಕೆಂದರೆ ಒಂದು ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸಿ ಯೇಸುವಿಗೆ ಕೇಳಿದಂಥ ಪ್ರಶ್ನೆ, ಅಪ್ಪ ಯೇಸುವೆ, 3 ದಿನ ನೀನು ಅನುಭವಿಸಿದಿ, ನಾನು ವರ್ಷ ಇಡೀ ಅನುಭವಿಸ್ಬೇಕಲ್ಲ? ಈ ದುಷ್ಟನಿಂದ ವರ್ಷ ಇಡೀ, ಈ ದುಷ್ಟ ಕುಟುಂಬದಿಂದ ವರ್ಷ ಇಡೀ ಅನುಭವಿಸುವಲ್ಲ, ನನ್ನ ಶರೀರ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಪ್ಪ, ನಾನು ಒಂದು ಹೆಂಗಸು, ನನಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆತನ ಪ್ರಾರ್ಥನೆಗೆ ಯೇಸು ಉತ್ತರ ಕೊಡು. ಆತನ ಗಂಡನನ್ನು ಮಾನಸಾಂತರಪಡಿಸಿ ಇವತ್ತು ಒಂದು ಮುಸ್ಲಿಂ ದೇಶದಲ್ಲಿ ಸುವಾರ್ತೆ ಸಾರುವಂಥ ಒಂದು ಸಾಧನವಾಗಿ ದೇವರು ಮಾರ್ಪಡಿಸಿದ್ದಾರೆ ಎಂಬುದಾಗಿ ಹೇಳುವಾಗ ಆಕೆಯ ವಿಶ್ವಾಸ ಯೇಸುವಿನ ಮೇಲೆ ಎಷ್ಟು ಆಗಿತ್ತು ಯೋಚನೆ ಮಾಡಿ ನೋಡ್ರಿ. ತೀರ್ಮಾನಿಸ್ರಿ, ನಿನ್ನ ಪ್ರಾರ್ಥನೆಗೆ ಯೇಸು ಸದ್ದುತ್ತರ ಕೊಡುವಂಥ ದೇವರು. ಕಣ್ಣುಗಳನ್ನು ಮುಚ್ಚುತ್ತಾ ನಿನ್ನ ಕೈಯಲ್ಲಾದಂಥ ಒಳ್ಳೆಯ ಕಾರ್ಯವನ್ನು, ನಿನ್ನ ಗಂಡನಿಗೆ ಎಷ್ಟು ಸಲ ಮೋಸ ಮಾಡಿದ್ದ, ನಿನ್ನ ಹೆಂಡತಿಯನ್ನು ಎಷ್ಟೋ ಮೋಸ ಮಾಡಿದ್ದೀಯ, ಎಷ್ಟೋ ಕಣ್ಣೀರು ನಿನ್ನ ಮನೆಯಲ್ಲಿ ಶಾಪವಾಗಿ, ಆ ಹೆಣ್ಣು ಮಗಳ ಆ ಗಂಡು ಮಗನ ಕಣ್ಣೀರು ನಿನ್ನ ಕುಟುಂಬಕ್ಕೆ ಶಾಪವಾಗಿರ್ಬೋದು. ಪ್ರಿಯ ಮಗಳೇ, ಮಗನೇ, ನಿನ್ನ ದ್ರೋಹವು ದೇವನ ಮುಂದೆ ಬಟ್ಟ ಬಯಲಾಗಿ.
ನಿನ್ನ ಪ್ರಾರ್ಥನೆಗೆ ಸದ್ದುತ್ತರ ಇಲ್ಲದಂಥ ಪ್ರಾರ್ಥನೆ ಕಾರಣ ಯಾಕೆ? ನಿನ್ನ ದ್ರೋಹದ ಪ್ರಾರ್ಥನೆ, ಅವಿಶ್ವಾಸದ ಪ್ರಾರ್ಥನೆ, ಅವಿಶ್ವಾಸದ ನಿನ್ನ ಈ ಒಂದು ಲೋಕದಲ್ಲಿ ಜನರು ಮೆಚ್ಚುವಂಥ ಕಾರ್ಯಕ್ಕಾಗಿ ನಿನ್ನ ಜೀವಮಾನ. ಇಂದು ತೀರ್ಮಾನಿಸಿ, ಇದು ಈ ದಿನ ನಿನ್ನದು, ಈ ಕ್ಷಣ ನಿನ್ನದು, ನಾಳೆ ನಿನ್ನದಲ್ಲ. ರಾತ್ರಿ ಮಲಗುವಾಗ ಆ ಹಾಸಿಗೆ ಮರಣದ ಹಾಸಿಗೆ ಆಗಿರಬಹುದು, ಮರಣದ ಹಾಸಿಗೆ ಆಗಿರಬಹುದು. ರಾತ್ರಿ ಈ ಲೋಕವನ್ನು ನೋಡ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಯೇಸು ಇಂದು ನಮ್ಮೆಲ್ಲರನ್ನ ಹೆಸರು ಹಿಡಿದು ಕರೆದಿದ್ದಾರೆ. ಓ ಮಕ್ಕಳೇ, ಮಗನೇ, ಇಂದಾದರೂ ನಿನ್ನ ಮನ ಪರಿವರ್ತನೆ ಒಂದು, ಕೆಟ್ಟದನ್ನ ತೊರೆ, ನೀತಿವಂತನಾಗಿ ಜೀವಿಸುವುದಾಗಿ ಒಪ್ಪಿಸಿಕೊಡಿ. ದೇವನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವನು ಈ ಪರಿಶುದ್ಧವಾದ ವೇಳೆಯಲ್ಲಿ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ನಿಮ್ಮ ಹೃದಯದಲ್ಲಿ ತುಂಬಿರ್ತಕ್ಕಂಥ ನೋವುಗಳನ್ನು ಯೇಸುವಿಗೆ ಒಪ್ಪಿಸಿಕೊಡಿ. ನಾನು ಯಾರಿಗೆ ನೋವು ಕೊಟ್ಟಿದ್ದೇನೆ, ಯಾವ ಕುಟುಂಬಕ್ಕೆ ನೋವು ಕೊಟ್ಟಿದ್ದೇನೆ, ಯಾವ ವ್ಯಕ್ತಿಗೆ ನೋವು ಕೊಟ್ಟಿದ್ದೇನೆ, ಎಲ್ಲವನ್ನ ಸ್ಮರಿಸಿಕೊಳ್ಳುತ್ತಾ ಕಣ್ಣೀರಿಟ್ಟು ನಮ್ಮ ಪಾಪಕ್ಕಾಗಿ ಕ್ಷಮೆಯಾಚಿಸಿಕೊಳ್ಳುತ್ತಾ ಈ ತಪಸ್ಸು ಕಾಲದಲ್ಲಿ ಕರ್ತನೆ, ನನ್ನ ಮನ ಪರಿವರ್ತನೆ, ನಾನು ಕೆಟ್ಟದನ್ನ ನಾನು ಬಿಟ್ಟು ಪರಿಶುದ್ಧವಾಗಿ ಜೀವಿಸ್ತೇನೆ. ಇಂದಿನಿಂದ ಒಂದು ಹೊಸ ಜೀವನ, ಹೊಸ ಅಧ್ಯಾಯವನ್ನು ನನ್ನದಾಗಿ ಮಾರ್ಪಡಿಸಿಕೊಳ್ತೇನೆ ಎಂಬುದಾಗಿ ತೀರ್ಮಾನಿಸಿ, ಇದೋ ಗೀತೆಯೊಂದಿಗೆ ಕರ್ತನನ್ನು ನಾವೆಲ್ಲರೂ ಸೇರಿ ಸ್ತುತಿಸೋಣ. ಎಲ್ಲರೂ ಸೇರಿ ಆರಾಧನೆ ಆರಾಧನೆ, ಓ ಯೇಸುವೇ ಆರಾಧನೆ ಆರಾಧನೆ. ಕರ್ತನೇ, ಈ ರಾತ್ರಿ ನಮ್ಮೆಲ್ಲರನ್ನು ಆಶೀರ್ವದಿಸು. ನಮ್ಮ ಕಣ್ಣೀರನ್ನು ನೋಡು ಕರ್ತನೆ. ನನ್ನ ಕುಟುಂಬದ ಅವಸ್ಥೆಯನ್ನು ನೋಡು. ನನ್ನ ಕುಟುಂಬದಲ್ಲಿರುವಂಥ ನಾನಾ ಪ್ರಶ್ನೆಗಳನ್ನು ನೋಡು ಕರ್ತನೆ. ನನ್ನ ಬಲಹೀನತೆ, ನನ್ನ ಕಣ್ಣ ಮುಂದೆ ಅನ್ಯಾಯ, ನನ್ನ ಕಣ್ಣ ಮುಂದೆ ಮೋಸ ನಡೆಯುವಾಗ ನಾನು ಅದನ್ನು ಕೇಳುವಂಥ ಮನಸ್ಸನ್ನು ಕರುಣಿಸು, ತಿದ್ದುವಂಥ ಮನಸ್ಸನ್ನು ಕರುಣಿಸು. ಅದು ಯಾರೇ ಆಗಿರಲಿ, ನನ್ನ ತಂದೆಯನ್ನ, ಇಲ್ಲ ನನ್ನ ತಾಯಿಯನ್ನ, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಯಾರನ್ನಾದರೂ ನಾನು ತಿದ್ದುವಾಗ ಇದು ಅದು ನಿನ್ನ ಪರಿಶುದ್ಧ ವಾಗ್ದಾನದ ವಾಕ್ಯವಾಗಿರಲಿ ಸ್ವಾಮಿ. ಇದು ಅನ್ಯಾಯಕ್ಕೆ ಸಾಥು ಕೊಡದಂತೆ ನನ್ನ ಪ್ರಾರ್ಥನೆಯನ್ನ ಇದೋ ನಿನ್ನ ಪಾದಕ್ಕೆ ಸಮರ್ಪಿಸುವಾಗ ಈಡೇರಿಸಿಕೊಡು ಎಂಬುದಾಗಿ ಕೇಳಿಕೊಳ್ಳುತ್ತಾ ನಾವೆಲ್ಲರೂ ಸೇರಿ ಕರ್ತನನ್ನು ಆರಾಧಿಸೋಣ ಗೀತೆಯೊಂದಿಗೆ. ನನಗಾಗಿ ನೀನು ನರನಾಗಿ ಬಂದೆ, ನನ್ನ ಪಾಪಕ್ಕಾಗಿ ಶಿಲುಬೆ ಹೊತ್ತೆ. ನನಗಾಗಿ ನೀನು ನರನಾಗಿ ಬಂದೆ, ನನ್ನ ಪಾಪಕ್ಕಾಗಿ ಶಿಲುಬೆ ಹೊತ್ತೆ. ರೊಟ್ಟಿಯ ರೂಪದಲ್ಲಿ ನೆಲೆಸಿರುವೆ ನೀನು, ನನ್ನಂತರಂಗವ ಅರಿತಿರುವೆ ನೀನು. ರೊಟ್ಟಿಯ ರೂಪದಲ್ಲಿ ನೆಲೆಸಿರುವೆ ನೀನು, ನನ್ನಂತರಂಗವ ಅರಿತಿರುವೆ ನೀನು. ಆರಾಧನೆ ಆರಾಧನೆ
ಸ್ವಾಮಿ ಯೇಸುವೆ, ನಿನ್ನ ಮುಂದೆ ನನ್ನ ಪಾಪವು ಬಟ್ಟ ಬಯಲಾಗಿದೆ. ನನ್ನ ಅಂತರಂಗದಲ್ಲಿ ನಾನೇ ಸರಿ ಎಂಬುದಾಗಿ ತೀರ್ಮಾನಿಸಿದಂತ ನನ್ನ ಕೆಟ್ಟ ತೀರ್ಮಾನ ಇದೋ ಕರ್ತನೆ, ನಿನ್ನ ಪರಿಶುದ್ಧ ಕರಕ್ಕೆ ಬಿಟ್ಟು ಕೊಡುವಾಗ ಅಯ್ಯ, ನಾನು ತಗ್ಗಿಸಿಕೊಳ್ಳುವಂತ ಸ್ವಭಾವನ ಕರುಣಿಸು. ನನ್ನ ಮಕ್ಕಳ ಮಾತನ್ನು ಕೇಳಿ, ನಾನು ನನ್ನ ತಂದೆ ತಾಯಿಯ ಮಾತನ್ನು ಕೇಳಿ ತಿರಸ್ಕರಿಸಿದಂತ ನನ್ನ ಹೆಂಡತಿಯೋ ನನ್ನ ಗಂಡನ ಕರ್ತನೆ, ಆ ಘೋರವಾದಂತ ಪಾಪ ನಿನ್ನ ಮುಂದೆ ನಾನು ನನ್ನ ಗಂಡ ನನ್ನ ಹೆಂಡತಿಯಾಗಿ ಒಪ್ಪಿಕೊಂಡಿದ್ದಂಥ ದಿನಗಳು. ನಿನ್ನ ಕೃಪಾ ಆಶೀರ್ವಾದದೊಂದಿಗೆ ನಾನು ಮಾಡಿದಂಥ ಪಾಪಕ್ಕೆ ಕ್ಷಮೆಯನ್ನು ಅನುಗ್ರಹಿಸಿ, ನಾನು ಪಾಪವನ್ನು ಒಪ್ಪಿಕೊಂಡು ತಗ್ಗಿಸಿ ಪರಸ್ಪರ ಪ್ರೀತಿಯಾಗಿ ಪರಸ್ಪರ ಕ್ಷಮಿಸಿ ನಿನ್ನ ಈ ಸಾನ್ನಿಧ್ಯದಲ್ಲಿ, ಈ ಉಪವಾಸದ ದಿನದಲ್ಲಿ ನಾನು ನಿನ್ನೊಂದಿಗೆ ವಾಸ ಮಾಡುವಂತ ವ್ಯಕ್ತಿಯಾಗಿ ನನ್ನ ಈ ಪ್ರಾರ್ಥನೆಗೆ ಸದ್ದುತ್ತರ ಕೊಡು ಸ್ವಾಮಿ. ನಿನ್ನ ಸಾನ್ನಿಧ್ಯದಲ್ಲಿ ನನ್ನನ್ನು ಬರಮಾಡಿಕೊಳ್ಳುವಂತ ನೀವು, ನನ್ನ ಪಾಪಗಳನ್ನು ತಿದ್ದು ನೀವು ಕ್ಷಮಿಸುವಂತ ದೇವನು. ನಾನು ಸಹ ಇತರನ್ನ ಕ್ಷಮಿಸುವಂತ ಮನೋಭಾವನೆಯನ್ನು ಕರುಣಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ತಗ್ಗಿಸಿಕೊಳ್ಳಿ ಪ್ರಿಯರೇ. ಬಿಟ್ಟುಕೊಡಿ. ನೀನು ತಗ್ಗಿಸಿಕೊಳ್ಳುವುದರಲ್ಲಿ ನಿನಗೆ ಈ ಲೋಕದಲ್ಲಿ ಯಾವ ವಿಧವಾದಂಥ ಜನರ ಮುಂದೆ ಪ್ರಶಂಸೆ ಬೇಡ. ದೇವನು ನಿನ್ನನ್ನು ಆಶೀರ್ವಿಸುವಂತ ದೇವನು. ನೀನು ತಗ್ಗಿಸಿಕೊಳ್ಳುವಾಗ ನಿನ್ನ ದೇವನು ಪರಲೋಕದಲ್ಲಿ ಒಂದು ಜಾಗವನ್ನು ನಿನಗೆ ಹಾನಿ ಮಾಡಿಕೊಟ್ಟಿದ್ದಾನೆ. ಆದರೆ ತಗ್ಗಿಸಿಕೊಳ್ಳದೆ ನನ್ನದೇ ಸರಿ ಎಂಬುದಾಗಿ ನೀನು ತೀರ್ಮಾನಿಸಿದಲ್ಲಿ ನಿನಗೆ ಸ್ವರ್ಗದಲ್ಲಿ ಜಾಗವಿಲ್ಲ, ಲೋಕದಲ್ಲಿ ಜಾಗವಿಲ್ಲ, ದೇವನಲ್ಲಿ ಜಾಗವಿಲ್ಲ. ಸೈತಾನನ ಕಾರ್ಯಗಳು, ನಾನಾ ಪ್ರಶ್ನೆಗಳು, ಕಣ್ಣೀರು, ವೇದನೆ, ಸಂಕಟವು ನಿನ್ನ ಮರಣದ ಸಮಯದಲ್ಲಿ ನಿನಗೆ ಯಾರು ಇರೋದಿಲ್ಲ. ಅದನ್ನು ಚಿಂತಿಸು, ನಿನ್ನ ಮರಣವನ್ನು ಜ್ಞಾಪಿಸಿಕೋ. ಯೇಸು ನಿನ್ನನ್ನು ಈ ದಿನ ಕರೆಯುತ್ತಿದ್ದಾರೆ, ಮಗಳೇ ಮಗನೇ ಮಾನಸಾಂದ್ರ ಹೊಂದಿಕೋ ಎಂಬುದಾಗಿ. ಆ ವಾಕ್ಯ ನಿನ್ನದಾಗಿಸಿಕೊಂಡು ತಗ್ಗಿಸಿಕೋ, ತೀರ್ಮಾನಿಸಿಕೋ. ಬಂದ ಪರಮೋನ್ನತ ನೀನು, ಅನುದಿನವೂ ಕಾಯುವ ಕುರಿಗಾಯಿ ನೀನು. ನನ್ನ ಹುಡುಕಿ ಬಂದ ಪರಮೋನ್ನತ ನೀನು, ಅನುದಿನವೂ ಕಾಯುವ ಕುರಿಗಾಯಿ ನೀನು. ಕಣ್ಣೀರ ಒರೆಸುವ ದೇವನು ನೀನು, ಸಾಂತ್ವನ ನೀಡುವ ಸ್ನೇಹಿತ ನೀನು. ಕಣ್ಣೀರ ಒರೆಸುವ ದೇವನು ನೀನು, ಸಾಂತ್ವನ ನೀಡುವ ಸ್ನೇಹಿತ ನೀನು. ಆರಾಧನೆ ಆರಾಧನೆ ಓ ಯೇಸುವೇ, ಆರಾಧನೆ ಆರಾಧನೆ. ಎಲ್ಲರೂ ಸೇರಿ ಆಡೋಣ. ಆರಾಧನೆ ಆರಾಧನೆ. ಕೈಗಳೆಲ್ಲವನ್ನ ಎತ್ತುತ್ತಾ ಎಲ್ಲರ ಕೈಗಳು ಎತ್ತಲ್ಪಡಲಿ. ಎಲ್ಲರ ಕೈಗಳು ಮೇಲೆ ಎತ್ತುತ್ತಾ ಆರಾಧನೆ ಆರಾಧನೆ. ಬಿಟ್ಟುಕೊಡಿ ನಿಮ್ಮ ಸ್ವಭಾವ. ಆರಾಧನೆ ಆರಾಧನೆ. ನಿಮ್ಮ ಪಾಪಕ್ಕಾಗಿ ಕಣ್ಣೀರೊಂದಿಗೆ ಆರಾಧನೆ ಆರಾಧನೆ. ನಿಮ್ಮ ಕುಟುಂಬವನ್ನು ಸಮರ್ಪಿಸಿಕೊಡುತ್ತಾ ಆರಾಧನೆ. ನಿಮ್ಮ ರೋಗಗಳನ್ನು ಸಮರ್ಪಿಸಿಕೊಡುತ್ತಾ ಆರಾಧನೆ ಆರಾಧನೆ. ಓ ಯೇಸುವೇ, ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲರೂ ಸ್ತುತಿಸೋಣ ಉಚ್ಚ ಸ್ವರದೊಂದಿಗೆ. ಹಲ್ಲೆಲೂಯ 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 ಹಲ್ಲೆಲೂಯ. ಕರ್ತನೇ, ನಿನ್ನ ಪರಿಶುದ್ಧ ರಕ್ತ
ಒಬ್ಬೊಬ್ಬರನ್ನ ತೊಳೆದು ಶುದ್ಧೀಕರಿಸಲ್ಪಡಲಿ. ಅಂಧಕಾರ ಶಕ್ತಿ ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯಿಗಳು ಯೇಸುವಿನ ನಾಮದಲ್ಲಿ ಈ ಕ್ಷಣ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ, ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಬಲಹೀನತೆಯ ಪಾಪಗಳು ಬಿಟ್ಟು ಹೋಗಲಿ ಯೇಸುವೇ. ಅಪ್ಪ, ನಿನ್ನ ಪರಿಶುದ್ಧ ಸಾನ್ನಿಧ್ಯ ಒಬ್ಬೊಬ್ಬರ ಕಿವಿಗಳು ಕೇಳಲ್ಪಡಲಿ. ಮುಟ್ಟು ಒಬ್ಬೊಬ್ಬರ ಹೃದಯವನ್ನ ಆಶೀರ್ವದಿಸು. ಎಲ್ಲ ದಾರಿದ್ರ್ಯಗಳಿಂದ ಬಿಡುಗಡೆ ಮಾಡು, ಬಡತನದಿಂದ ಬಿಡುಗಡೆ ಮಾಡು ಕರ್ತನೆ. ಘೋರವಾದ ಪಾಪದಿಂದ ಬಿಡುಗಡೆ ಮಾಡು, ಶಾಪದಿಂದ ಬಿಡುಗಡೆ ಮಾಡು. ಎಲ್ಲವನ್ನ ನಿನ್ನ ನಾಮದಲ್ಲಿ ಬಂಧಿಸ್ತಿದ್ದೇನೆ. ಲಹರಿ ಪದಾರ್ಥವನ್ನ, ಗಾಂಜ ಹಾಗೂ ಕುಡಿಯುವಂತ ಎಲ್ಲ ದುರಭ್ಯಾಸ ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಬಿಡುಗಡೆ ಕೊಡು ಜೀಸಸ್. ಏಸಪ್ಪ ಒಬ್ಬೊಬ್ಬರನ್ನ ಅನುಗ್ರಹಿಸು, ಶುದ್ಧೀಕರಿಸು. ಎಲ್ಲ ಕುಟುಂಬಗಳು ಒಂದಾಗಲಿ, ಬೇರ್ಪಟ್ಟ ಕುಟುಂಬಗಳು ಒಂದಾಗಲಿ ಕರ್ತನೆ. ದಾಂಪತ್ಯ ಜೀವನ ಪರಿಶುದ್ಧವಾಗಿಸು. ದಾಂಪತ್ಯ ಬದುಕು ಕ್ರಿಸ್ತನಿಗೆ ಸಾಕ್ಷಿಯಾಗಲಿ ಕರ್ತನೆ. ಧರ್ಮ ಸಭೆಯನ್ನು ಆಶೀರ್ವಿಸು, ಗುರುಗಳನ್ನು ಆಶೀರ್ವಿಸು, ಧರ್ಮಾಧೀಶರನ್ನು ಆಶೀರ್ವಿಸು ಕರ್ತನೆ. ನಿನ್ನ ಸಾನ್ನಿಧ್ಯದಲ್ಲಿ ಎಲ್ಲ ಅಸಹ್ಯವಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಅನ್ಯಾಯ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ನಿನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಸಭೆಗೆ ಹಿಂಸಿಸುವಂತ ಎಲ್ಲ ಹಿಂಸೆಯು ಬಿಟ್ಟು ಹೋಗಲಿ ಕರ್ತನೆ. ಇಲ್ಲಿ ಬಂದಿರುವಂತ ಎಲ್ಲ ರೋಗದಿಂದ ಬಂದಿರುವಂತ ಒಬ್ಬೊಬ್ಬರಿಗೆ ಅದು ಎಂಥ ರೋಗವಾಗಿದ್ದರು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಮದುವೆ ಆಗದಂತ ಮಕ್ಕಳಿಗೆ ಮದುವೆಯನ್ನ ಇದೋ ಕರ್ತನೆ, ಮದುವೆಯಾಗಿ ಮಕ್ಕಳಿಲ್ಲದ ಕಾರ್ಯಕ್ಕೆ ಮಕ್ಕಳ ಪುತ್ರ ಸಂತಾನ ಭಾಗ್ಯವನ್ನ, ಓದಿದಂತ ಮಕ್ಕಳಿಗೆ ಒಳ್ಳೆ ಕೆಲಸ ಇಲ್ಲದಂತ ಮಕ್ಕಳಿಗೆ ಒಳ್ಳೆ ಕೆಲಸವನ್ನ ಅನುಗ್ರಹಿಸು ಕರ್ತನೆ. ಸಾಲದಿಂದ ಇರುವಂತ ಮಕ್ಕಳಿಗೆ ಸಾಲದಿಂದ ಬಿಡುಗಡೆ ಮಾಡು. ಇದೋ ಕೋರ್ಟಿನಲ್ಲಿ ವ್ಯಾಜ್ಯ ನಡೆಯುವಂತ ಎಲ್ಲ ವ್ಯಾಜ್ಯಗಳು ನಿನ್ನ ನಾಮದಲ್ಲಿ ಜಯವನ್ನು ಹೊಂದಿಕೊಳ್ಳಲಿ ಕರ್ತನೆ. ಅನ್ಯಾಯ ಮೋಸ ವಂಚನೆಯಿಂದ ಬಿಡುಗಡೆ ಮಾಡು ಕರ್ತನೆ. ಎಲ್ಲೆಲ್ಲಿ ಇದೋ ಕರ್ತನೆ ಮನೆ ಕಟ್ಟಲಿಕ್ಕೆ ನಾನಾ ರೀತಿಯ ಅವಸ್ಥೆ ವೇದನೆ ಪಡುವ ಒಂದೊಂದು ವ್ಯಕ್ತಿಗಳಿಗೆ ಬಿಡುಗಡೆಯನ್ನ, ಮನೆ ಕಟ್ಟುವಂತ, ಮನೆ ಕೊಡುವಂತ ನಿನ್ನ ಕೃಪಾವರವನ್ನ ಕರುಣಿಸು. ಪ್ರೀತಿ ಇಲ್ಲದಂತ ಮಕ್ಕಳಿಗೆ, ಇಲ್ಲದಂತ ಕುಟುಂಬಕ್ಕೆ ಪ್ರೀತಿಯನ್ನ, ಐಕ್ಯತೆಯನ್ನ, ಸಮಾಧಾನವನ್ನ, ತಗ್ಗಿಸಿಕೊಳ್ಳುವಂತ ಸ್ವಭಾವವನ್ನು ಕರುಣಿಸು. ಯೇಸುವಲ್ಲಿ ಪ್ರೀತಿಯನ್ನ, ಯೇಸುವಲ್ಲಿ ನಂಬಿಕೆಯನ್ನ, ಯೇಸುವಲ್ಲಿ ನಿರೀಕ್ಷೆ ಇಲ್ಲದಂತ ವ್ಯಕ್ತಿಗಳಿಗೆ ನಂಬಿಕೆ, ನಿರೀಕ್ಷೆ, ಪ್ರೀತಿಯನ್ನ ಕರುಣಿಸು. ರಕ್ಷಕನ ಹೆಸರಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ನಮ್ಮೆಲ್ಲರನ್ನ, ನಮ್ಮ ಕುಟುಂಬಗಳನ್ನ, ಇದು ನಮ್ಮ ಪ್ರಯಾಣವನ್ನ, ನಾವು ಹೋಗುವಂತ ವಾಹನ ಹಾಗೂ ರಸ್ತೆ, ಪ್ರಕೃತಿ ಎಲ್ಲವನ್ನ ಸಮರ್ಪಿಸಿಕೊಡುತ್ತಾ ಬೇಡಿದನ್ನ ಪ್ರಭು ಯೇಸುವಿನ ನಾಮದಲ್ಲಿ ಪಡೆದಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ. ಎಲ್ಲರೂ ಎರಡು ಕರಗಳನ್ನ ಮೇಲೆ ಮಾಡುತ್ತಾ ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳುತ್ತಾ ಕ್ಷಮೆಯಾಚಿಸಿಕೊಂಡು, ಕರ್ತನೆ ನಾನು ಕ್ಷಮಿಸಿದ ಪ್ರಕಾರ ನೀವು ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ನಾವು ಒಬ್ಬರನ್ನೊಬ್ಬರು ಕ್ಷಮೆ ಕೇಳಿಕೊಳ್ಳುತ್ತಾ, ನಿಮ್ಮ ಹೃದಯದಲ್ಲಿ ತುಂಬಿರ್ತಕ್ಕಂಥ ಎಲ್ಲ ಕಲ್ಮಶಿಯಾದ ಪಾಪವು ನಾನು ಎಂಬ ಹಂಬಾದ ಪಾಪ ಇದು ಎಲ್ಲವನ್ನ ತಗ್ಗಿಸಿಕೊಂಡು ಕ್ಷಮಿಸುವ ಅಂಗಿನಲ್ಲಿ ನನ್ನನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎರಡು ಕರಗಳನ್ನು ಮೇಲೆ ಮಾಡಿ ಎಲ್ಲರೂ ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯೋದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೇ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮವು ಕಳಿಚಿ ಹೋದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧಿಸ್ತರನ್ನಾಗಿ ಮಾಡಿರಿ. ಪುತ್ರರೊಡಗೂಡಿ ಅರಸೇ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ, ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳಿ.